ಮತ್ತೆ ನಮಸ್ಕಾರ ಕರುನಾಡು. ತುಂಬ ದಿನ ಆಯಿತು ಅಂದರೆ ಬೆಜ್ಜನ್ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಯೂಟ್ಯೂಬಿಗೆ, ಯಾಕಂದರೆ ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಇವತ್ತು ಬನ್ನಿ ಫ್ರೆಶ್ ಆಗಿ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಯಶ್ರಾಜ್ ಬ್ರೋ. ಹಲೋ, ಹಾಯ್. ಇವತ್ತಿನ ವಿಶೇಷ ಏನಂದರೆ ನಮ್ಮ ಟೀಮ್ ಅಂದರೆ ನಮ್ಮ ಸಿನಿಮಾ ಟೀಮ್ ಅಂದರೆ ಬಯರ್ ಸ್ಟುಡಿಯೋ ಟೀಮ್ ಅಂದರೆ ಆ್ಯಕ್ಚುಲಿ ಒಂದು ಮ್ಯಾಚ್ ಒಂದ್ಸತಿ ಗೆದ್ದಿದ್ದೀವಿ ನಾವು. ಇನ್ನೊಂದು ಟೂರ್ನಮೆಂಟ್ ಆಡ್ತಿದ್ದೀವಿ. ಆ್ಯಕ್ಚುಲಿ ನಾವೇ ಆರ್ಗನೈಸರ್ ಆಗಿದ್ದೀವಿ. ಇದು ನಮ್ಮ ಟೀಮಿನ ಕಪ್ಪು. ಈ ಸಲ ಕಪ್ ನಮ್ದೇ. ಬೇರೆ ಟೀಮು ನಮ್ಮ ಟೀಮ್ ಅಲ್ಲ, ಹೋಗ್ರಿ. ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ದು 3ನೇ ಮ್ಯಾಚು, ಇವ್ರದ್ದು 2ನೇ ಮ್ಯಾಚು. ನೋಡೋಣ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ನಾವೇ ಗೆಲ್ಬೇಕಂತ ನಾವು ಪಣ ತೊಟ್ಟು ಕೂತಿದ್ದೀವಿ. ಗೈಸ್, DRK ಅಂತ ಸಪೋರ್ಟ್ ಮಾಡಿ. ಯಾವ DRK? ಬಯ್ಯ ಸ್ಟುಡಿಯೋ TD ಎಲ್ಲಿದ್ದಾರೆ ಅಲ್ಲಿ ಸಪೋರ್ಟ್ ಇರ್ಬೇಕು ನಿಮ್ದು ಅಷ್ಟೇ. ಬನ್ನಿ, ಇವತ್ತಿನ ಬ್ಲಾಗ್ ಸಖತ್ ಮಜಾ ಆಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಎಂಜಾಯ್ ಮಾಡಿ. ಬನ್ನಿ ಟೂರ್ನಮೆಂಟ್ನ ಹಂಗೆ ಕಪ್ ಹೊಡಿಯೋದು ಯಾರು? DRK. DRK ನಾವೇ ಹೊಡಿಯೋದು. ಬನ್ನಿ ಗಾಯ್ಸ್, ಮುಂದೆ ತೋರಿಸ್ತೀನಿ ಹೆಂಗೆ ಫನ್ನಿ ಆಗಿರುತ್ತೆ. ಲೋಡ್ ಮಾತ್ರ ಸಕ್ಕತ್ತಾಗಿರುತ್ತೆ ಅನ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಗೈಸ್, ಟೂರ್ನಮೆಂಟಿಗೆ ಸ್ಕೋರ್ ಬುಕ್ ತಂದಿಲ್ಲ ಗೈಸ್. ಬ್ಯಾಟ್ಸ್ಮನ್ ನೇಮ್ ಡಿಂಕುನಾ? ನಾನು ಕಷ್ಟಪಟ್ಟು ಕಮೆಂಟ್ರಿ ಮಾಡ್ತಿದ್ದೀನಿ. ಇದು ಗಲಾಟೆ ಐತೆ ನನ್ನ ಭಾಗಲ್ಲಿ ಹಾಕ್ತೀನಿ ತಡಿ ಎಲ್ಲರೂ. ಇವರು ನಮ್ಮ ಲವರ್ ಬೈ ಸಾಗರ್ ಅಂತ ಗೈಸ್. ಬಹಳ ಕ್ರೇಜಿ ಮನ್ಸ. ನಾವೆಲ್ಲ ಒಂದೇ ಟೀಮ್ ಅಪ್ಪ. ಗುರು ಈ ಸತಿ ಕಪ್ಪಾರ್ದು ನಮ್ದೇ. ಕುದುರೆ ಓಡಿ ಬಂದಿತ್ತ. ಏನಿಲ್ಲ, ಈ ಸಲ ಕಪ್ಪು ಬೈಯರ್ ಸ್ಟುಡಿಯೋದೆ. ಇಷ್ಟೆಲ್ಲ ಮಾತಾಡಿದ್ರೆ DRKನ ಬೈಯರ್ಸ ನೀವೇ ಹೇಳಿ. DRKನ ಹೊಡೆಯೋದು ಕಪ್ಪು. ಒಂದ್ ನಿಮಿಷ ಬೈಯರ್ಸ್ ನೋಡಿದ್ರಲ್ಲ ಹೆಂಗೆ ಇಟ್ರು ಅಂತ ಗುನ್ನ. ಆ ಟೀಮಲ್ಲಿ ನಾನು ಇದ್ದಿದ್ದಕ್ಕೆ ಅಲ್ಲ ಒಂದ್ ನಿಮಿಷ ಇಷ್ಟೆಲ್ಲ ಮಾತಾಡ್ತಿದೀವಿ. 2 ಟೀಮು ಕಾಲೆತ್ಕೊಂಡ್ಬಿಟ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಾರಣಕ್ಕೆ ಎತ್ತಲ್ಲ. ಬೈಯರ್ಸ್ ವರ್ಸಸ್ DRK ಇಬ್ರು ಅಪೋಸಿಟ್ ಬಿಡ್ತೀವಿ. ನೋಡೋಣ ನಾವೇ ಯಾರಿಗೆ ಪ್ರಕಾಶಣ ಯಾರಿಗೆ ಸಪೋರ್ಟ್ ನೀವು? ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮಗೆ ಅಲ್ಲೇ ಯಾರಿಗೆ ಸಪೋರ್ಟ್? ನಮಗೆ ಸಪೋರ್ಟ್ ನಮ್ಮ ಟೀಮ್ ಅಪ್ಪ. ಪ್ರಭಣ್ಣ ನೀ ಹೆಂಗೆ ಸಪೋರ್ಟ್? ಆಲ್ ಟೀಮ್ ನಮ್ದೇ. ನಾನು ಬಡವ ನೊಂದಿದ್ದೇನೆ. ಗ್ರೌಂಡ್ ಎಲ್ಲ ಟೀಮ್ ಅಲ್ಲ, ಒಂದು ಟೀಮ್ ಇರಬೇಕು. ಈ RCB ಒಬ್ಬರು ಚೆನ್ನಾಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾರಿಗೆ ಸಪೋರ್ಟ್ ಹೇಳಿದ್ರಿ? ಗೆದ್ರೆ ಜೈ, ಸೋತ್ರ ಬನ್ನಿ. ಇಲ್ಲ, ಯಾರಿಗೆ ಸಪೋರ್ಟ್ ಹೇಳಿ ನೀನು? ಎಲ್ಲರಿಗೂ. ಬ್ರೋ ನೀ ಯಾರಿಗೆ ಸಪೋರ್ಟ್ ಬ್ರೋ? ನಾನು ರಘುವರ್ಮ ಸರ್. ಅಲ್ಲ ಯಾವ DRK? ತಡಿ ಅಲ್ಲ, ಬೈಯರ್ ಬರ್ತೀವಿ, ಭಯ ಹುಟ್ಟಿಸ್ತೀವಿ. ಬೈಯರು ಬಾಯಿ ಮುಚ್ಕೊಂಡು ಹೋಗೋ ತರ ಬಾಯಿ ಮುಚ್ಕೊಂಡು ಹೋಗೋ ಥರನೇ ಮಾಡ್ತೀವಿ. ತಡಿ ಟಿ-ಶರ್ಟ್ ಇದೆ ನೋಡಿ ಅಲ್ಲೇ. ಚೇತನ್ ಯಾಕೆ ಡಿಪ್ರೆಷನ್ಗೆ ಹೋಗೋಣ? ಯಾವ ಟೀಮ್? ಚೇತು ಬ್ರೋ ಯಾವ ಟೀಮಿಗೆ ಸಪೋರ್ಟ್ ಬ್ರೋ? ನಿಮ್ ಡಕ್ಕಟಿ ಬಂದ್ಬಿಟ್ಟು ಹೆಂಗೆ ಇದು ಗತ್ತಂದ್ರೆ. ಗೈಸ್ ಸೀನ್ ಏನ್ ಗೊತ್ತಾ ಗೈಸ್? ಟೂರ್ನಮೆಂಟಿಗೆ ಸ್ಕೋರ್ ಬುಕ್ ತಂದಿಲ್ಲ ಗೈಸ್. ಇನ್ನೊಂದು ಕಾಮಿಡಿ ಏನಂದ್ರೆ, ಗಾಡಿ ಪೆಟ್ರೋಲ್ ಖಾಲಿಯಾಗಿ ಅಲ್ಲಿಂದ ತಳ್ಕೊಂಬಂದು ಈ ಮಕ್ಕಳು ಪೆಟ್ರೋಲ್ ಹಾಕ್ಕೊಂಡಿದೀವಿ. ಗೊತ್ತಿಲ್ಲ ಮುಂದೆ ಎಲ್ಲೋಯ್ತೀವ ಅಂತ. ಹೋಗೋಣ ಬ್ರೋ. ಮತ್ತೆ ರಾಜಣ್ಣ ಟಾಸ್ ಗೆದ್ದಿದ್ದೀವಿ. ಏನ್ ಚೂಸ್ ಮಾಡಿದ್ದೀರಾ? ಬೌಲಿಂಗ್ ಮಾಡೋಣ. ಈ ಸಲ ಕಪ್ ನಮ್ದೆ. ನಾವೇ ಹೊಡಿಬೇಕು. DRK ಅವ್ರು ಕಣ್ಣಿಡ್ಕೊಂಡವ್ರೆ. ಹೌದಾ? DRK ಅವ್ರು ಕಣ್ಣಿಡಿಲಿ, ನಾವು ಬೇರೆ ಎಲ್ಲ ಹಿಡಿದು ಬಿಡೋಣ. ನಾವು ಹೊಡೆಯೋಣ. ನಮ್ ಸಾಗರ್ ಅವ್ರು ಏನೋ ಮಾಡ್ತವ್ರೆ. ಏನ್ ಮಾಡ್ತಿದ್ಯಾ? ಯಾವನಿಗೆ ಗೊತ್ತು? ಫಸ್ಟ್ ಟೈಮ್ ಮ್ಯಾಚ್ ನಮ್ದು. ಏನ್ ಗೊತ್ತಿಲ್ಲ. ಲೋಕೇಶ್ ಅಂದ್ರೆ ಕಮೆಂಟ್ರಿ ಪ್ಯಾನಲ್ ಅಲ್ಲಿ ಲಗೋರಿ ಕಿಂಗ್ ಅವರು. ಸಾಗರ್ ಅವರೇ, ಸಾಗರ್ ಬೈ ನೋಡ ಇಲ್ಲಿ ಫುಲ್ ಕನ್ಫ್ಯೂಸ್ ಆಯ್ತು. ಹೊರಗೆ ಬರ್ತಿತ್ತು ಈಗ ಸ್ಕೋರು. ಫಸ್ಟ್ ಓವರ್ ಒಂದಾ? ರನ್ಸು
ನೋ ಬಾಲ್ ಇಲ್ಲ, ವೈಟ್ಸ್ ಇಲ್ಲ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಚುಕ್ಕಿ ಎಸೆದ ಅನಿಲ್ ರವರು ಭಯಂಕರವಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದಾರೆ. ಬ್ಯಾಟ್ಮನ್ಗೆ ಕ್ಲೂನೇ ಇಲ್ಲ. ಪ್ರವೀಣ್ ತಾಂಬೆ ಮತ್ತೊಬ್ಬ ದಾಂಡಿಗ. ಬಿರಿಸಾದ ಹೊಡೆತಕ್ಕೆ ಹೆಸರುವಾಸಿಯಾಗಿರುವ ಪ್ರವೀಣ್ ತಾಂಬೆರವರು ಅಂಕಣಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ನೋಡ್ತಾರೆ ಪ್ರದೀರ್ ಅವರು ಅವರನ್ನ ಹೇಗೆ ಕಟ್ಟಾಕ್ತಾರೆ ಎಂದು. ಯತ್ನ ಬಾಲ್ ವಿಫಲರಾಗಿದ್ದಾರೆ ಬ್ಯಾಟ್ಸ್ಮನ್. ಪ್ರವೀಣ್ ರವರು ಏನೋ ಪ್ರಯತ್ನ ಪಡುತ್ತಿದ್ದಾರೆ, ಬಟ್ ಅದು ಆಗುತ್ತಿಲ್ಲ. ಡಿಂಕು ಡಿಂಕು ಅಂತ ಬಂದೈತೆ ಲೈನಲ್ಲಿ. ಡಿಂಕು ಅಲ್ಲಿ ಬಂದಿರೋದು ಅದೇ ಬ್ಯಾಟ್ಸ್ಮನ್ ನೇಮ್ ಡಿಂಕು ಡಿಂಕು ಡಿಂಕುನಾ? ಹಾ ನಿಖಿಲ ನಿಖಿಲ ನಿಖಿಲ್ ಅಲ್ಲ ಡಿಂಕು ಅಂತ ಇದೆ, ಡಿಂಕು ಅಂತ ಇದೆ ಇಲ್ಲಿ. ಅವನ ರವಿರಾಜ್ ಪೂಜಾರಿ ಅವರು ಬಾರ ಇಲ್ಲಿ, ನಾನು ಬ್ಲಾಗ್ ಮಾಡ್ತಿರೋದು. ಮೈಕ್ ಆಫ್ ಆಗಿದೆ ಬಾರ. ರವಿರಾಜ್ ಪೂಜಾರಿ ಅವರು ಶ್ರೀಲಂಕಾ ಟೂರ್ ಮುಗಿಸ್ಕೊಂಡ್ ಬಂದವ್ರೆ. ಹೆಂಗಿತ್ತು ಸರ್ ಟೂರು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಾವು ಹೋಗ್ಬೇಕಾಯ್ತು, ಹೋಗಕ್ಕಾಗಿಲ್ಲ, ಪಾಸ್ ಮಾಡಿಲ್ಲ. ಕೇಳಿದ್ರೆ ಎಲ್ಲಿ ಡೌ ಮಾಡಿದ್ದು ಶೂಟ್ ಐತೆ, ಶೆಡ್ಯೂಲ್ ಐತೆ. ಆ್ಯಕ್ಚುಲಿ ಶೂಟ್ ಐತೆ. ಹೌದು. ಗಲಾಟೆ ಆಗ್ತಿದೆಯಲ್ಲ ಗುರು. ನಾನು ಕಷ್ಟಪಟ್ಟು ಕಮೆಂಟ್ರಿ ಮಾಡ್ತಿದ್ದೀನಿ, ಇದು ಗಲಾಟೆ ಐತೆ. ನನ್ನ ಭಾಗಲ್ಲಿ ಆಗ್ತೀನಿ ತಡಿ ಎಲ್ಲರೂ. ಹೆವಿ ಗಲಾಟೆ ಐತೈತಪ್ಪ ಇಲ್ಲಿ. ಏನು ಮಾಡೋದು? ರವಿರಾಜ್ ಅವರೇ, ನಿಮ್ಮ ಟೀಮ್ ಆಡಿಸ್ತಾರೆ ಆಡಲ್ಲ ಇವತ್ತು? ಮನೆಗೆ ಹೋಗ್ತೀವಪ್ಪ. ಇವ್ರು ಯಾರು? ಇವರು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡ್ರಿ, ನಾವು ಮನೆಗೆ ಹೋಗ್ಬಿಡ್ತೀವಿ. ಇವನು ಯಾರು ಎತ್ತ? ಇವನು ಓನಾ? ಯಾಕೆ ಮಾತಾಡ್ತಿದ್ದೀರಿ? ನಾವು ಇಲ್ಲಿ ಲವ್ ಸ್ಟೋರಿ. ಏನ್ ಗಲಾಟೆ ಐತ್ ಗುರು. ಏನ್ ಮಾಡಿ ಬಂದಲ್ಲ ಹೋಗಿ? ಏನು ಏನು ಆಗ್ಲಿಲ್ಲ, ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಸಾಮಾನ್ಗೆ ಹೊಡೆದ್ಬಿಟ್ಟೆ. ಗೈಸ್, ಬಹಳ ದಿನಗಳ ನಂತರ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಹೇಮಂತ್ ಶೆಟ್ಟಿ, ಸೂಪರ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್. ಓಕೆ. ಅವಾಗ ಒಳ್ಳೆ ಸ್ಲಿಮ್, ಒಳ್ಳೆ ಈಗ ಒಳ್ಳೆ ಆಂಬುಡಿ ಆಗೋರು ನೋಡ್ರಿ ಹೆಂಗಿದೆ, ಫುಲ್ಲು ಸ್ಟ್ರಕ್ಚರು. ಅದು ಕಟ್ ಮಾಡ್ತಾ ಇದೀನಿ, ಸೊ ಅದಕ್ಕೆ ಫಸ್ಟ್ ಬಲ್ಕ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡೋದು. ಹಂಗೆ ಒಂದು ಬರೀ ಕತೆ ಬರೀ ಚಿಕನ್ ಮಟನ್ ಚೆನ್ನಾಗಿ ಹಿಂಗೆ ತೊಂಬಳ ಕಟ್ಲೆ ತಿನ್ಕೊಂಡು ಆಕ್ಚುಲಿ ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ವೆಬ್ ಸೀರೀಸ್ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಡಬಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ. ಅದಕ್ಕೆ ಒಂದು ಶೇಡ್ ಇದು, ಇನ್ನೊಂದು ಶೇಡ್ ಇನ್ನೊಂದು ಥರ ಬರುತ್ತೆ. ಸೊ ಅದಕ್ಕೋಸ್ಕರ ಯಾರಿಗೂ ಹೇಳಿರಲಿಲ್ಲ. ಹೌದೌದು. ನನ್ನ ಬ್ಲಾಗಲ್ಲಿ ಹೇಗೆ ರಿವೀಲ್ ಮಾಡ್ತವ್ರೆ ಏನಂದ್ರೆ, ಸಪ್ತ ಸಾಗಿದ್ರೆ ಆಚೆ ಪಾರ್ಟ್ 1 ಪಾರ್ಟ್ 2 ಥರ, ಈ ಅಪ್ಪನ ಸೈಡ್ ಬಿ ಥರ ಅದು ದಪ್ಪ ಇರ್ತಾರೆ, ಇನ್ನೊಂದು ತೆಳ್ಳಾಗ ಫುಲ್ ಟ್ರಿಮ್ ಆಗ್ಬಿಟ್ಟು 6 ಪ್ಯಾಕ್. ಹೇಮಂತ್ ಶೆಟ್ಟಿ ಪಾರ್ಟ್ 1 ಪಾರ್ಟ್ 2 ಥರ ಬರ್ತಾ ಇದೆ. ಸಪೋರ್ಟ್ ಮಾಡಿ ಎಲ್ಲರೂ. ಖಂಡಿತ. ಎಲ್ಲೂ ರಿವೀಲ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಈ ಗೆಟಪ್ ಬಂದು ನೆಕ್ಸ್ಟ್ ಇನ್ನೊಂದು ಗೆಟಪ್ ಬರುತ್ತೆ. ಹೌದು, ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ಬೇಕು ಅಂತ ತಿಂದು ಬಲ್ಕ್ ಆಗ್ತಿರೋದು. ನೋಡಿದ್ರಲ್ಲ ಏನಪ್ಪ ಹಿಂಗಾಗ್ಬಿಟ್ಟಿದೆ. ನಮ್ಮ ಜನ ಹೆಂಗೆ ಅಂದ್ರೆ, ಸಣ್ಣಕ್ಕಿದ್ರು ಮಾತಾಡ್ತಾರೆ, ದಪ್ಪಗಿದ್ರು ಮಾತಾಡ್ತಾರೆ. ಸ್ವಲ್ಪ ಕತೆ ಹೊಡಿತಾರೆ ಅಷ್ಟೇ. ಏನ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು, ಎಲ್ಲ ವೆಯ್ಟ್ ಮಾಡಬೇಕು. ಒನ್ ಆಫ್ ಮೈ ಬೆಸ್ಟೆಸ್ಟ್ ಬ್ರದರ್ ಅಂದ್ರೆ ನಾವು ಹೇಮಂತ್ ಶೆಟ್ಟಿ ಬ್ರೋನೆ. ಹೌದು, ಭಾಳ ಇವರು ನನಗೆ ಇಲ್ಲಿದ್ದಾರೆ ಒಳಗಡೆ ಹಿಂಗೆ ಓಪನ್ ಮಾಡಿ ತೋರಿಸಿದ್ರೆ ಅಲ್ಲೆಲ್ಲ ಮೂಲೆಯಲ್ಲಿ ಹಿಂಗೆ ಕುತ್ಕೊಂಡು ಹಾಯ್ ಅಂತಿರ್ತಾರೆ. ಬೇಡ ಇಲ್ಲಿ ಯಾರೋ ಬೇರೆಯವ್ರು ಇದ್ದಾರೆ, ಸುಮ್ಮನೆ ಡೌ ಮಾಡ್ತಾವನೆ. ಹೌದೌದು. ನಾನು ಇಲ್ಲಿ ಹೊಟ್ಟೆ ಸೈಡ್ ಇಲ್ಲ ಕಿಡ್ನಿ ಕಡೆ ಹೊಟ್ಟೆ ಹತ್ರನೇ ಇರ್ತಾರೆ, ಯಾಕಂದ್ರೆ ಎಲ್ಲ ತಿರ್ಬೇಕಲ್ಲ ತೊಗೊಳಾರ ಕರೆಕ್ಟಾಗಿ. ಯಾರು ಇವರು? ಆಯ್ತು ಸೋತಿದ್ದು ಏನು ಮಾಡಕ್ಕೈತಿದ್ದೆ ಇಲ್ಲಿ ಹೂವಾ ನೋಡಿ ಕಾಣ್ಕಾಕೊಂಡು ಫುಲ್ಲು. ಏನು ಬ್ಲಾಗಾ? ಏನಿದು ಬ್ಲಾಗೇ ಮಾಡ್ತಿದ್ರು. ಯಾವಾಗಿಂದ? ಇದು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ, ಗೊತ್ತಿಲ್ಲ. ಯೂಟ್ಯೂಬಲ್ಲಿ ತುಂಬ ಆ್ಯಕ್ಟಿವ್ ಇಲ್ಲ, ಸೊ ಅದಕ್ಕೋಸ್ಕರ. ಗೈಸ್, ಇವರು ಕೂಡ ಬ್ಲಾಗರೇ, ಸೀನಿಯರ್ ಬ್ಲಾಗರ್ ಅರೌಂಡ್. ಗೈಸ್ ಹೆಂಗೆ ಗೊತ್ತಾ, ಹಳೇ ರೌಡಿಸಮಲ್ಲಿ ಇರಲ್ಲ, ಬಟ್ ರೌಡಿ ಆ ಥರ ಹಂಗೆ ಹಳೇ ಬ್ಲಾಗರು. ಇವಾಗ ಸ್ವಲ್ಪ ಸ್ಟಾಪ್ ಮಾಡಿಬಿಡ್ವಿ, ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ ಖಂಡಿತ. ಸದ್ಯಕ್ಕೆ ನಮ್ಮ TD ಬ್ರೋ ತುಂಬ ಜನಕ್ಕೆ ಗೊತ್ತು, ಏನು ಹೇಳೋದು ಅವಶ್ಯಕತೆ ಇಲ್ಲ. ನನಗೆ ಆ್ಯಕ್ಚುಲಿ TD ಅಂತ ಇವನೇನು ಗೊತ್ತಿರಲಿಲ್ಲ, ಬಟ್ ಇವ್ನು ಪರಿಚಯಕ್ಕೆ ಮುಂಚೆ ಇವ್ನು ಬ್ಲಾಗ್ಸು ಲೈಕ್ ಇವ್ರದ್ದು ಡಬ್ಬೆಲ್ಲ ನೋಡ್ತಾ ಇದ್ದೆ, ಅನಿಮಲ್ ಡಬ್ಬೆಲ್ಲ ಮಾಡ್ತಾ ಇರಲ್ಲ. ಆಮೇಲೆ ಇವರೇ ಅದನ್ನು ಮಾಡೋದು ಅಂತ ಗೊತ್ತಾದ್ಮೇಲೆ ತುಂಬ ಖುಷಿಪಟ್ಟೆ. ಇವ್ರ ವೀಡಿಯೋಸ್ ನೋಡಿ ನಾನು ಮನಸ್ಸರ ನಗ್ದಿದ್ದೀನಿ. ಈಗ ವಿಡಿಯೋ ಅಂತ ಹೇಳ್ಬಿಟ್ಟು ಅವ್ರು ಇವರು ಅಂತ ಮರ್ಯಾದೆ ಕೊಡ್ತಾವ್ರೆ. ಈ ಅಪ್ಪ ಹಂಗೆ ಕೊಡಲ್ಲ ನಂಗೆ. ನಮ್ಮ TD ಸಿನಿಮಾ ಅಂತ ಎಲ್ಲ ಒಳ್ಳೊಳ್ಳೆ ಹೆಜ್ಜೆನ ಇಡ್ತಾ ಇದ್ದಾರೆ. ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ TD ಅವರು. ನಿಮಗೂ ಕೂಡ, ನೀವು ಆಲ್ರೆಡಿ ಸಿನಿಮಾಗೆ ಹೆಜ್ಜೆ ಇಟ್ಟಿದ್ದೀರಾ, ನಿಮಗೂ ಕೂಡ ಒಳ್ಳೇದಾಗಲಿ. ಇದೇ ಥರ ನಮ್ಮ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇರಲಿ ಅಂತ ಹೇಳ್ತಾ. ಆದರೆ ನನ್ನ ಮಗ ಫೋನ್ ಇರ್ತಲ್ಲ. ಸುಮ್ಮನೆ ಕಂಡಿದ್ದೀನಿ. ಫೋನ್ ಇರ್ತಾರೆ, ಮೆಸೇಜ್ ಮಾಡಲ್ಲ ಅಷ್ಟೇ. ಏನಿಲ್ಲ ಆ ಥರ ಮಾಡ್ತೀನಿ ಬ್ರೋ.
ಎಲ್ಲ ಹೇಳ್ಬಾರ್ದು. ಬ್ರೋ ಮಾಡ್ತೀನಿ ಬ್ರೋ ಮಾಡ್ತೀನಿ. ಈ ನಂಬರ್ ಇಲ್ಲ ನನ್ನ ಹತ್ರ ಗೊತ್ತಾ ಗೈಸ್? ಡಿಲೀಟ್ ಮಾಡಿದ್ದೀನಿ. ಖಾತೆ ಗಾಯ್ಸ್ ಈ ಅಪ್ಪ ನನ್ನ ನಂಬರ್ ಡಿಲೀಟ್ ಮಾಡೋದಂದ್ರೆ ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟೋದು ಒಂದೇ. ಅದು ಫೋನ್ ಬರ್ತಾ ಇದೆ. ಮಾತಾಡು ಓಕೆ ಬಾಯ್. ಅನೀಸ್ ಬ್ರೋ ಟೂರ್ನಮೆಂಟ್ಗೆ ದುಡ್ಡು ಕೊಟ್ಬಿಟ್ಟು ಕೊಡ್ಸ್ಕೊತಾ ಇದೀವಿ. ಇವರು ಆರಾಮಾಗಿ ಬಂದು ಲಾಗು ಮಾಡ್ಕೊಂಡ, ಕ್ರಿಕೆಟು ಆಡ್ಕೊಂಡ, ಆಮೇಲೆ ಇನ್ನೊಂದೇನೋ ಮಾಡಿದಾನೆ ಅದು ಹೇಳಕ್ಕಾಗಲ್ಲ. ನಾನೇ ಎಡಿಟ್ ಮಾಡೋದು, ನಾನೆಲ್ಲ ಟ್ರಿಮ್ ಮಾಡ್ತೀನಿ. ಅಲ್ಲ ತಡಿ ಅಲ್ಲ ಮ್ಯಾಚ್ ಆಡಿದ್ರಾ ಹೇಗಿತ್ತು? ಭಯಂಕರ ಏನೋ 6 ಮೇಲೆ 6 ಅವ್ರಿಗೆ ಆರ್ಗನೈಸರ್ಸ್ಗೆ ಗೊತ್ತಾಗಿದೆ, ಆಮೇಲೆ ಆಪೋಸಿಟ್ ಟೀಮ್ ಅವ್ರಿಗೂ ಗೊತ್ತಾಗಿದೆ ಏನಂತ ನಾವೇ ಕಪ್ ಹೊಡಿಯೋದು ಅಂತ. ಆ ಬೈಕ್ ಅವ್ರು ಏನು ಮಾಡ್ತಾ ಇದಾರೆ, ನಾಳೆ ಅವ್ರಿಗೆ 4 ಮ್ಯಾಚ್ ಆಡ್ಸಿದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಸೋತೋಗ್ತಾರೆ ಅಂತ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ಏನು ಮಾಡೋಣ, ನೀವು ಫ್ರಸ್ಟ್ರೇಷನ್ ಸೋತೋಗ್ಬಿಡ್ತೀವಿ ಅಂತ. ಅವರು ಯಾರು ಹೊರಗಡೆ ಆಡೋರು ಆಪೋಸಿಟ್. ಇದಕ್ಕೆ ನಿಮ್ಮ ಪ್ರತ್ಯುತ್ತರ ಏನು ಸರ್? ಹೊಡೆದೋಗಿರೋ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡ್ ಬಂದವ್ರೆ. ಹೊಡೆದಾಗಿರೋ ಕ್ಯಾಮ್ರಾ ಏನು ಮಾಡೋಕ್ಕಾಗಲ್ಲ ನಮ್ನ. ಆಯ್ತು ಇಲ್ಲೇನಿದ್ರು ದುಡ್ಡಿರೋರ್ಗೆ ಶ್ರೀಮಂತರ ಮಕ್ಳು ಮಾತಾಡಲ್ಲ. ಆಯ್ತಪ್ಪ, ಬಡವ್ರ ಮಕ್ಳಿಗೆ ಬೆಳೆಯಕ್ ಬಿಡ್ರಿ. ಬಡವ್ರ ಮಕ್ಳು ಕಡಿದ್ರೆ ಊರಿಗೆಲ್ಲ ಐತೆ, ಇನ್ನೂ ಏನಪ್ಪ ಬೆಳಿಬೇಕು ನೀನು? ಅಲ್ಲ ಮೆಚೂರ್ಡ್ ಲವ್ ಸ್ಟೋರಿ ಹೀರೋ ಮೆಚೂರ್ ಆಗಿ ಮಾತಾಡ್ಬೇಕು. ಸಂತೋಷ್ ಅವ್ರು ತುಂಬಾ ಆತ್ಮೀಯರು. ಮ್ಯಾಚ್ ಆಡ್ದ ಪವನ ಬಾರ ಇಲ್ಲಿ. ಮ್ಯಾಚ್ ಆಡ್ದ ಪವನ ಎಷ್ಟು ನೋಡ್ದ ಬಾರ ಇಲ್ಲಿ. ಬೈಕಲ್ಲಿ ಇಟ್ಟು ಬಂದವ್ರು ಅವರು. ಹೌದು ಹೊರ್ತು ನಾನು ಬರಲ್ಲ ನಿನ್ನ ಹತ್ರ, ಹೋಗಿ ನೀನು ಬೇಡ ನಂಗೆ ಹೋಯ್ತು. ಬ್ರೋ ನಾನಿದ್ಯಾ, ನನಗೆ ಒಂದೇ ಒಂದು ಡೌಟು. ನಾನು ಇವ್ರನ್ನ ಒಂದು 2-3 ತಿಂಗಳಿಂದ ನೋಡ್ತಾ ಇದ್ದೀನಿ. ಏನು ಗಡ್ಡ ಕೂದಲು ಹಿಂಗೆ ಬಿಟ್ಟಿರೋ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಬ್ರೋ, ಸಿನಿಮಾಗೋಸ್ಕರ ತ್ಯಾಗ ಮಾಡ್ತಾವ್ರು ಅವ್ರ ಗಂಡ. ಏನು ಸಿನಿಮಾ? ಟೈಟಲ್ ರಿವೀಲ್ ಆಗಿಲ್ಲ ಕಡೆ ಬ್ಲಾಗಲ್ಲಿ ಇಟ್ಟಿದ್ಯಾ? ಕ್ಯಾಮ್ರಾ ಟ್ರಿಮ್ ಮಾಡಕ್ಕೆ ಬಿ ಹೊಡಿತೀನಿ ಅಷ್ಟೇ ಅದಕ್ಕೆ. ಓಕೆ, ಈ ಥರ ಬೇಕಾಗಿರೋದನ್ನ ಕಟ್ ಮಾಡ್ಕೊಂಡು ಬೆಳೆದಿರೋದಕ್ಕೆ ಎಲ್ಲ ತೋರಿಸೋದಕ್ಕೆ ನೀವು ನಾನು ಅಲ್ಲಿ ಐತಲ್ಲ ಅದನ್ನ ತೋರ್ಸೋಣ ಅನ್ಕೊಂಡಿದ್ದೀನಿ. ಏನು ಮಾಡಲಿ ಹೇಳೋದನ್ನ ಬ್ಲರ್ ಮಾಡ್ಲ ಅನ್ಸ. ಇಲ್ಲಿ ಇರ್ತಾರೆ ನೋಡ್ರಿ ಬರ್ರಿ. ಬರ್ರಿ ಇಲ್ಲಿ ಬರ್ರಿ ರೀ. ಇದು ನಾನೇ ಹಾಂ ಇವಾಗ ಮ್ಯಾಚ್ ಆಡಿರೋದು ಇವರೇ. ಮೆಚೂರ್ಡ್ ಲವ್ ಸ್ಟೋರಿ ಹೀರೋ. ಬಂದಿರೋ ಅಣ್ಣ ಒಂದು ಸೆಲ್ಫಿ ಅಣ್ಣ. ಬಾಯ್ಲಿ ಒಂದು ನಿಮಿಷ ಬಾಯ್ಲಿ. ಈ ಬಡವ್ರ ಮಕ್ಕಳು ಬೆಳಿಬೇಕು ಅಥವಾ ಟ್ಯಾಲೆಂಟ್ ಇರೋರ್ಗೆ ಏನಾರು ಆಗ್ಬೇಕು ಅನ್ಕೋತೀವಲ್ವಾ, ಆ ಕಾನ್ಸೆಪ್ಟ್ ನ ಹಾಳು ಮಾಡ್ತಾರವ್ರೆ ಇಂಥವ್ರು. ಹೌದೌದು ಇವರೇ. ನಾವೆಲ್ಲ ಇಲ್ಲಿ ತೋರ್ಸಿದ್ರು ಇಬ್ರು ರೆಕಾರ್ಡ್ ಐತಿದ್ರೆ ನಾವೆಲ್ಲ ಸ್ಟೇಜ್ ಹಾಕಿ ಹಾರ ಹಾಕಿ ಸನ್ಮಾನ ಮಾಡಿ ಕರಿತೀವಿ. ನಮ್ಮ ಟೀಮ್ಗೆ ಆಡಲ್ಲ, ಬೇರೆ ಟೀಮ್ಗೆ ಹೋಗಿ ಆಡ್ತಾರೆ. ಏನು ಗೊತ್ತಾ ಗಾಯ್ಸ್, ನಂದು ಜರ್ಸಿ ಸಮೇತ ಬಂದ್ಬಿಟ್ಟೈತೆ. ಅವಾಗ ಫೋನ್ ಮಾಡ್ಬಿಟ್ಟು ನಮ್ಮ ಟೀಮಲ್ಲಿ ಆಡು ಅಂದ್ರೆ ಆಗುತ್ತಾ? ಬಾಬಾ ಅವ್ರು ಜೆಪ್ಟೋಗೆ ಎಷ್ಟು ನಿಯತ್ತಾಗಿದ್ದಾರೆ ಗೊತ್ತಾ? ಗಾಯ್ಸ್ ಏನ್ ಗೊತ್ತಾ ಜನರೇ, ಕೇಳಿ ನೈಟ್ ವಾಚ್ಮ್ಯಾನ್ ಹೇಳ್ತಾ ಇದ್ರು, ಬೆಳಿಗ್ಗೆ ಹೋದ್ರೆ ದಿನ 11:30 ನೈಟ್ ಬರ್ತಾ ಇದೀರಂತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾರ ಜೊತೆ ಹೋಗ್ತಾ ಕಟ್ಟು ಇಲ್ಲೇ ಡಿಲೀಟ್. ಡೇ 1 ಮುಗ್ದಿದೆ, ಇನ್ನು ಡೇ 2 ನಾಳೆ ಸಿಗ್ತೀನಿ. ಸೊ ನಾಳೆ ಕೂಡ ಟೂರ್ನಮೆಂಟ್ ಕಂಟಿನ್ಯೂ ಆಗುತ್ತೆ. ನಾವು ಒಂದು ಮ್ಯಾಚ್ ಕಾಲೇಜ್ಕೊಂಡಿವಿ. ನಮ್ಮ ತಾಯಿ ಟೀಮ್ ಸೋತೈತೆ, ಮಲ್ತಾಯಿ ಟೀಮ್ ಗೆದ್ದೈತೆ. ಈಗ ನಾಳೆ ನಮ್ಮ ಗಣೇಶನು ಬರ್ತಾನೆ ಅಂತ ಅನ್ಕೊಂಡಿದ್ದೀನಿ. ಬರಲಾ ಸಿಗೋಣ, ನಾಳೆ ಸಿಗೋಣ. ಹಾಂ ಮಲ್ತಾಯಿ ಟೀಮ್ ಕಡೆ ಇವನು ಬ್ಯಾಟಿಂಗು ಆಡಿಲ್ಲ, ಫೀಲ್ಡಿಂಗ್ ಅಂತ ಮೊದಲೇ ಕರ್ಕೊಂಡಿಲ್ಲ. ಟೀಮ್ ಅಲ್ಲೇ ಇಲ್ಲ, ನಾವು ಆಡಿದೀವಿ. ಅಲ್ಲ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಹೆಸರೇ ಇಲ್ಲ ಹೇಳ್ಬೇಕು ಅಂದ್ರೆ ಹೆಂಗೆ, ಏನ್ ಹೇಳೋದು ನಾವು? ಗೈಸ್ ಒಂದು ನಿಮಿಷ ಆಯ್ತು. ಈ ಡೇ 1 ಮುಗಿದಿದೆ ಕತ್ಲಾಗಿದೆ. ಡೇ 2 ಅಲ್ಲಿ ಇವ್ರು ಏನು ಗೆದ್ರೆ ನಮಗೆ ಖುಷಿ ಆ್ಯಕ್ಚುಲಿ, ನಮಗೆ ಪಾರ್ಟಿ ಸಿಗುತ್ತೆ. ಅಲ್ಲ ಪಾರ್ಟಿ ಅಂತ ಸಿಗುತ್ತೆ, ಅದ್ರಲ್ಲೇನಿಲ್ಲ. ಸೊ ಈಗ ಡೇ 1 ಎಂಡ್ ಮಾಡ್ತಿದ್ದೀರಿ. ಸೊ ನಾಳೆ ನಿಮಗೆ ಇದನ್ನೇ ಡೇ ಕಂಟಿನ್ಯೂ ಮಾಡ್ತೀನಿ ಬ್ಲಾಗಲ್ಲಿ. ಬರಲಾ? ಬಾಯ್.